ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ ಜಾಬ್ ಫ್ರಾಡ್. ಸೊ ಈಗ ಜಾಬ್ ಫ್ರಾಡ್ ತುಂಬ ಕಡೆ ನಡೀತಿದೆ. ಇವ್ರ ಜಾಬ್ ಫ್ರಾಡ್ನಲ್ಲಿ ಸ್ಟೂಡೆಂಟೇ ಮೇನ್ ಟಾರ್ಗೆಟ್. ಸೊ ಇದು ನಮ್ಮ ಫ್ರೆಂಡಿಗೆ ಆಗಿತ್ತು. ಸೊ ಹಾಗಾಗಿ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಫಸ್ಟು ಅವರಿಗೆ ನಮ್ಮ ಫೋನ್ ನಂಬರ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಒಂದು ಮೆಸೇಜ್ ಬರುತ್ತೆ. ಸೊ ಯುವರ್ ಇಂಟರ್ವ್ಯೂ ಈಸ್ ಶ್ಯಾಡ್ಯೂಲ್ಡ್ ಫಾರ್ ಟುಮಾರೋ ಅಂತ. ಸೊ ಅದು ಮೆಸೇಜ್ ಬರುತ್ತೆ. ಹಾಗಾಗಿ ನಮ್ಮ ಫ್ರೆಂಡು ಹೋಗ್ತಾನೆ ಅಲ್ಲಿಗೆ. ಸೊ ಹೋಗಿ ಇಂಟರ್ವ್ಯೂ ಕುಂದಿರ್ತಾನೆ. 3 to 4 hours ಸುಮ್ಮನೆ ವೇಸ್ಟ್ ಮಾಡ್ತಾರೆ ಟೈಮು. ಸೊ ಆಫ್ಟರ್ ದಟ್ ಇಂಟರ್ವ್ಯೂ ಹೆಂಗೆ ನಡೆಯುತ್ತೋ ಹಾಗೆ ಲೈನ್ ಕ್ಯೂ ಇರುತ್ತೆ. ಹೋಗ್ತಾರೆ. ಒಂಥರ 20 ಮೆಂಬರ್ಸ್ ಅಲ್ಲಿ ಕೂತ್ಕೊಂಡಿರ್ತಾರಂತೆ. 20 ಮೆಂಬರ್ಸ್ ಕೂತ್ಕೊಂಡಿರ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ. ಆಮೇಲೆ ಹೋಗ್ತಾರೆ. ಇಂಟರ್ವ್ಯೂ ಹೆಂಗೆ ನಡೆಯುತ್ತೋ ಹಾಗೆ ನಡೆಯುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಆಮೇಲೆ ಹೋಗ್ತಾರೆ. ಸ್ಟೂಡೆಂಟ್ HR ಕ್ವಶನ್ಸ್ ಸ್ವಲ್ಪನೂ ಡೌಟ್ ಬರಲ್ಲ, ಹಂಗೆ ಕ್ವಶನ್ಸ್ ಕೇಳ್ತಾರೆ. ಯಾವುದು ನೀವು ಏನಾದರೂ ಫಿನಾನ್ಸಿಗೆ ಕೊಟ್ಟಿದ್ರೆ ಫಿನಾನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಎಲ್ಲ ಕ್ವಶನ್ಸ್ ಕೇಳಿ ಆಫ್ಟರ್ ದಟ್ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಸೊ ಸೆಲೆಕ್ಟೆಡ್ ಅಂತ ಹೇಳಿ ಆನಂತರ ಸೆಕ್ಯೂರಿಟಿ ಪರ್ಪಸ್ಗೆ 2500 ಈಗ ಡೆಪಾಸಿಟ್ ಮಾಡಿ ಲೇಟರ್ ಆಫ್ಟರ್ 1 month or 2 months ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವತ್ತೂ ಕೊಡೋದಿಲ್ಲ, ನಿಮಗೆ ಆ ಅಮೌಂಟೇ ಬರೋದಿಲ್ಲ ಗಾಯ್ಸ್. ನೆಕ್ಸ್ಟ್ ಡೇ ಏನು ಹೇಳ್ತಾರೆ ಅಂದರೆ, ಬನ್ನಿ ನಿಮಗೆ ಕಾಲ್ ಲೆಟರ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಕಾಲ್ ಲೆಟರ್ ಆಗಲಿ ಕೊಡ್ತಾರೆ, ಕಾಲ್ ಲೆಟರು ಕೊಡ್ತಾರೆ ಗಾಯ್ಸ್. ಕಾಲ್ ಲೆಟರು ಕೊಡೋಂಗಿಲ್ಲ ಅನ್ನೋಂಗಿಲ್ಲ, ಕಾಲ್ ಲೆಟರು ಕೊಡ್ತಾರೆ. ಬಟ್ ಆಫ್ಟರ್ 10 days ನಿಮಗೆ ಒಂದು ಮೆಸೇಜು ಬರಲ್ಲ, ಆ ದುಡ್ಡೆಲ್ಲ ಹೋಗುತ್ತೆ ಗಾಯ್ಸ್. ಅಪ್ಲೈಯೇ ಮಾಡಿರಲ್ಲ, ಅದು ಹೆಂಗೆ ನಿಮಗೆ ವಾಟ್ಸಪ್ಪಿಗೆ ಕಳಿಸ್ತಾರೆ? ಥಿಂಕ್ ಮಾಡಿ. ಸುಮ್ಮನೆ ಹೋಗಿ ಟೈಮ್ ವೇಸ್ಟು ಆಗುತ್ತೆ ಮತ್ತು ನಿಮ್ಮ ದುಡ್ಡು 2500 ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ. ಸೊ ಹುಷಾರಾಗಿರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಈ ಥರನೇ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.